ರಾವಣನ ತಾಯಿಯಾದ ಕೈಕೇಶಿ ಸಿಕ್ಕಾಪಟ್ಟೆ ಶಿವನ್ ಭಕ್ತಿ. ಅದರಿಂದ ಸಮುದ್ರ ಸೈಡ್ ಅಲ್ಲಿ ಮಣ್ಣಿಂದ ಶಿವನ್ ಮೂರ್ತಿ ಮಾಡಿ ಪೂಜೆ ಮಾಡ್ತಿರ್ತಾರೆ. ಅದೇ ಪ್ರತಿ ಸಲನು ಅಲೆ ಬಂದಾಗ ಆ ಲಿಂಗ ನೀರಲ್ಲೇ ಕರ್ಗ ಹೋಗ್ತಾ ಇತ್ತು. ಇದನ್ನ ನೋಡಿದ ರಾವಣ, ನಾನ್ ನಿನ್ಗೆ ಆತ್ಮಲಿಂಗನೇ ತಗೊಂಡ್ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿ ಆ ಮಾತು ಉಳಿಸ್ಕೋಬೇಕು ಅಂತ ತಪಸ್ಸು ಕೊಡ್ತಾನೆ. ತಿಂಗಳೇ ಕಳೆದು ಶಿವ ಒಳಿಯಲ್ಲ. ಇದರಿಂದ ರೊಚ್ಚಿಗೆದ್ದ ರಾವಣ ಇಡೀ ಕೈಲಾಸವನ್ನೇ ಎತ್ ಬಿಡ್ತಾನೆ. ಇದನ್ನ ನೋಡಿದ ಶಿವ ರಾವಣನ ಭಕ್ತಿಗೆ ಹೊಲಿದು ದರ್ಶನ ಕೊಟ್ಟು ಏನ್ ಬೇಕು ಅಂತ ಕೇಳೋ ಗ್ಯಾಪ್ ಅಲ್ಲಿ ನಾರದ ಮುನಿ ವಿಷ್ಣುವಿನ ಸಹಾಯದಿಂದ ರಾವಣ ಅಮರತ್ವ ಕೇಳದೆ ಇರೋ ತರ ಮಾಡ್ತಾನೆ. ಇದರಿಂದ ರಾವಣ ಶಿವನ ಹೆಂಡತಿಯಾದ ಪಾರ್ವತಿನೇ ಪರವಾಗಿ ಕೇಳ್ಬಿಡ್ತಾನೆ. ಅದೇ ರೀತಿ ಶಿವ ಕೂಡ ವರ ಕೊಟ್ಟು ಪಾರ್ವತಿನ ರಾವಣ ಜೊತೆ ಕಳಿಸ್ತಾರೆ. ರಾವಣ ಪಾರ್ವತಿನ ಲಂಕೆಗೆ ಕರ್ಕೊಂಡು ಹೋಗುವಾಗ ನಾರದ ಮುನಿಗಳು ಅಡ್ಡ ಬಂದು, ಶಿವ ನಿಜವಾದ ಪಾರ್ವತಿನ ಕಳಿಸಿಲ್ಲ, ನಿಜವಾದ ಪಾರ್ವತಿ ದೇವಿ ಪಾತಾಳದಲ್ಲಿದ್ದಾರೆ, ನಿನ್ ಜೊತೆ ಇರೋದು ಕಾಳಿ ರೂಪದಲ್ಲಿ ಇರೋ ಪಾರ್ವತಿ ಅಂತ ಹೇಳ್ತಾರೆ. ರಾವಣ ಕಾಳಿನ ಕಾಡಲ್ಲೇ ಬಿಟ್ಟು ಮಂಡೋದರಿನ ಪಾರ್ವತಿ ಅಂತ ತಿಳ್ಕೊಂಡು ಮದ್ವೆಯಾಗಿ ಲಂಕೆ ಕರ್ಕೊಂಡು ಹೋಗ್ತಾನೆ. ಲಂಕೆಯಲ್ಲಿ ತಾಯಿ ಕೈಕೇಸಿ ಆತ್ಮಲಿಂಗ ಇಲ್ಲಪ್ಪ ಅಂತ ಕೇಳಿದಾಗ ರಾವಣನ್ಗೆ ಮೋಸದ ಅರಿವಾಗುತ್ತೆ. ಅದರಿಂದ ರಾವಣ ಶಿವನನ್ನು ಪ್ರಾರ್ಥಿಸ್ತಾ ಇನ್ನೊಮ್ಮೆ ತಪಸ್ಸಿಗೆ ಕೊಡ್ತಾನೆ. ಈ ಬಾರಿ ಕೂಡ ಶಿವ ಬರ್ದೇ ಇರೋದ್ ನೋಡಿ ಕೋಪಗೊಂಡ ರಾವಣ ಅವನ ಒಂದೊಂದೇ ತಲೆನ ಕತ್ತರಿಸಿ ಶಿವಂಗೆ ಅರ್ಪಿಸೋಕೆ ಶುರು ಮಾಡ್ತಾನೆ. ಇದನ್ನು ನೋಡಲಾಗದ ಶಿವ ಪ್ರತ್ಯಕ್ಷ ಆಗಿ ಏನಪ್ಪಾ ಬೇಕು ಅಂತ ಕೇಳಿದಾಗ ನಿನ್ನ ಆತ್ಮಲಿಂಗ ಬೇಕು ಗುರು ಅಂತ ರಾವಣ ಹೇಳ್ತಾನೆ. ರಾವಣ ಭಕ್ತಿ ಮೆಚ್ಕೊಂಡ ಶಿವ ತನ್ನ ಆತ್ಮಲಿಂಗನ ರಾವಣ ಹತ್ರ ಒಂದು ರೂಲ್ಸ್ ಹಾಕಿ ಕೊಡ್ತಾನೆ. ಆತ್ಮಲಿಂಗ ಏನಾದ್ರು ನೆಲಕ್ಕೆ ಬಿದ್ರೆ ಆ ಜಾಗದಲ್ಲೇ ಪ್ರತಿಷ್ಠಾಪನೆ ಆಗಿ ಆತ್ಮಲಿಂಗದ ಎಲ್ಲಾ ಶಕ್ತಿ ಅಂದ್ರೆ ಎಲ್ಲಾ ಪವರ್ ನನ್ಗೆ ರಿಟರ್ನ್ ಬರುತ್ತೆ ಅಂತ. ಇದನ್ನೆಲ್ಲ ನೋಡಿದ ನಾರದ ಮುನಿಗಳು ವಿಷ್ಣು ಮತ್ತೆ ಗಣೇಶ ಹತ್ರ ಸಹಾಯ ಕೇಳ್ತಾರೆ. ರಾವಣ ದಾರಿಯಲ್ಲಿ ಹೋಗುವಾಗ ವಿಷ್ಣು ತನ್ನ ಸುದರ್ಶನ ಚಕ್ರನ ಯೂಸ್ ಮಾಡಿ ಸಂಜೆಯ ಮಸ್ಕು ಆಗುವಂತೆ ನೋಡ್ಕೋತಾರೆ. ಭಕ್ತಿ ನಿಷ್ಠೆ ಇರುವ ರಾವಣ ಸಂಜೆ ಆಯ್ತು, ಸಂಧ್ಯಾ ವಂದನೆ ಮಾಡ್ಬೇಕು, ಲಿಂಗ ಯಾರ ಹತ್ರ ಕೊಡೋಣ ಅಂತ ನೋಡುವಾಗ ಅಲ್ಲೇ ಬ್ರಾಹ್ಮಣ ಹುಡುಗ ವೇಷದಲ್ಲಿ ಇದ್ದ ಗಣೇಶ ಹತ್ರ ಬಂದು ಸಂಧ್ಯಾ ವಂದನೆ ಮಾಡಿ ಬರೋವರೆಗೂ ಸ್ವಲ್ಪ ಆತ್ಮಲಿಂಗನ ನೋಡ್ಕೊಂತೀಯ ಅಂತ ಕೇಳ್ತಾನೆ. ಇದಕ್ಕೆ ಒಪ್ಕೊಂಡ ಗಣೇಶ ಒಂದು ರೂಲ್ ಹಾಕ್ತಾನೆ, ನಾನು 3 ಸಲ ನಿನ್ ಹೆಸರು ಕರಿತೀನಿ, ನೀನ್ ಬರ್ದೇ ಹೋದ್ರೆ ಆತ್ಮಲಿಂಗನ ಇಲ್ಲೇ ಇಟ್ಟು ನಾನು ಪಾಡು ನಾನು ಹೋಗ್ತೀನಿ ಅಂತ ಹೇಳ್ತಾನೆ. ಇದಕ್ಕೆ ಒಪ್ಕೊಂಡ ರಾವಣ ಸಂಧ್ಯಾ ವಂದನೆ ಮಾಡಲು ಹೋಗ್ತಾನೆ. ಐಡಿಯಾ ಯೂಸ್ ಮಾಡಿದ ಗಣೇಶ 2 ಬಾರಿ ರಾವಣನ ಹೆಸರನ್ನ ಮೆಲ್ಲಕ್ಕೆ ಕರೆದು 3ನೇ ಬಾರಿ ಗಟ್ಟಿ ಕಟ್ಬಿಟ್ಟು ಆತ್ಮಲಿಂಗನ ಕೆಳಗಿಟ್ಟೇ ಬಿಡ್ತಾನೆ. ರಾವಣಂತೂ ಎಲ್ಲಿಲ್ಲದ ಕೋಪ. ಅದೇ ಟೈಮು ವಿಷ್ಣು ಸುದರ್ಶನ ಚಕ್ರದಿಂದ ಮಾಡಿರೋ ಮುಸ್ಕನ್ ತೆಗಿತಾನೆ. ರಾವಣನ್ಗೆ ಮೋಸ ಆಗಿರೋ ಅರಿವಾಗಿ ಗಣೇಶ ತಲೆ ಮೇಲೆ ಜೋರಾಗಿ ಹೊಡಿತಾನೆ. ಮತ್ತೆ ಅದೇ ಸಿಟ್ಟಲ್ಲಿ ಕೆಳಗೆ ಬಿದ್ದಿರೋ ಲಿಂಗನ ಜೋರಾಗಿ ಮೇಲೆತ್ತಕ್ಕೆ ಟ್ರೈ ಮಾಡ್ತಾನೆ. ಆ ಪ್ರಯತ್ನದಲ್ಲಿ ಆತ್ಮಲಿಂಗ ಕೆಲವು ಚೂರಾಗಿ 4 ಜಾಗದಲ್ಲಿ ಬಿದೋಗುತ್ತೆ. ಆ 4 ಸ್ಥಳಗಳೇ ಸಜ್ಜೇಶ್ವರ, ದಾರೇಶ್ವರ, ಗುಣವಂತೇಶ್ವರ ಮತ್ತು ಮುರುಡೇಶ್ವರ. ಹಾಗೂ ಗಣೇಶ ಮತ್ತೆ ಮೂಲ ಆತ್ಮಲಿಂಗ ಇರುವ ಜಾಗವೇ ಗೋಕರ್ಣ. ಎಸ್, ನೋಡಿದ್ರಲ್ಲ ಈ ಒಂದು ಸಂಭಾಷಣೆ, ರಾವಣ ಮತ್ತು ಗಣೇಶನ ನಡುವೆ ನಡೆದ ಸಂಭಾಷಣೆಯಲ್ಲಿ ಆ ಒಂದು ಆತ್ಮಲಿಂಗವನ್ನು ಕೆಳಗಡೆ ಇಟ್ಟ ಒಂದು ಜಾಗನೇ ಇದು. ಬನ್ನಿ ನೋಡೋಣ. ಏನೋ ಫ್ಲೈಟ್ ಹಾಗೆ ಹೋಗಿ ಹೋಗಿ ಅಲ್ಲಿ ಆಗ್ತಿದೆ. ಒಂದು ಶರ್ಟ್ ನೋಡಿ, ಆಲ್ಸೋ ಈ ಒಂದು ಜಾಗದಲ್ಲಿ ರಾವಣನಿಗೆ ಶಿವ ಕೊಟ್ಟ ಒಂದು ನಿಜವಾದ ಆತ್ಮಲಿಂಗ ಇರುವಂತ ಒಂದು ಜಾಗ. ಬಟ್ ಹೇಗೆ ಪ್ರೊಸೀಜರ್ ಏನು ಎತ್ತ ಅಂತ ಗೊತ್ತಿಲ್ಲ. ಸೊ ಹೋಗ್ತಾ ಇದೀವಿ ಫಾರ್ ದ ಫಸ್ಟ್ ಟೈಮ್. ಮುಂದೆ ರೈಟ್ ತಗೊಂಡ್ರೆ ನಿಮ್ಗೆ ಕೋಟಿ ತೀರ್ಥ ಅಂತಿದೆ. ಕರ್ನಾಟಕದಲ್ಲಿರುವ 7 ಮುಕ್ತಿ ಕ್ಷೇತ್ರಗಳಾದ ಉಡುಪಿ, ಕೊಲ್ಲೂರು, ಕುಕ್ಕೆ ಸುಬ್ರಹ್ಮಣ್ಯ, ಕುಂಬಸಿ, ಕೋಟೇಶ್ವರ ಮತ್ತು ಶಂಕರನಾರಾಯಣ ಆದ ನಂತರ ಒಂದು 7 ಮುಕ್ತಿ ಕ್ಷೇತ್ರಗಳಲ್ಲಿ ಗೋಕರ್ಣನೂ ಒಂದಾಗಿರುತ್ತೆ. ಸೊ ಆಕ್ಚುಲಿ ಇದೇ ಮಹಾಬಲೇಶ್ವರ ಟೆಂಪಲ್. ಅದಕ್ಕೆ ಹೋಗೋಕೆ ಮುಂಚೆ ನೀವು ಇಲ್ಲಿ ಕಾಲ್ ತೊಳ್ಕೊಂಡು ಇರೋ ಮಹಾಗಣಪತಿ ಟೆಂಪಲ್ ಹೋಗ್ಬಿಟ್ಟೆ ನೀವು ಅಲ್ಲಿ ಹೋಗ್ಬೇಕು. ಅವ್ರು ಹೇಳುದು ಪಂಚ ಇಲ್ಲ ಅಂದ್ರೆ ಮಹಾಬಲೇಶ್ವರ ಒಳಗಡೆ ಬಿಡಲ್ವಂತೆ. ಹೋಗಿ ಕೇಳಿ ನೋಡೋಣ. ಪಂಚ ಹಾಕೊಂಡೆ ಒಳಗಡೆ ಹೋಗ್ಬೇಕಾ ಇಲ್ಲ ಇದನ್ನು ಒಳಗಡೆ ಬಿಡಲ್ವಾ? ಹೋಗ್ಬೋದು, ಒಳಗೆ ಹೋದ್ರೆ ಪಂಚೆ ಬರ್ತದೆ. ದೇವಸ್ಥಾನ ಒಳಗೆ ಅಂದ್ರೆ ದೇವ್ರ ನೋಡಕ್ಕೆ ಪಂಚೆ ಇರ್ಲೇಬೇಕಾ? ಪಂಚೆ ಎಲ್ಲಿ ಸಿಗುತ್ತೆ ಅಣ್ಣ? ಇಲ್ಲ ಒಳಗಡೆ ಬಿಡೋದೇ ಇಲ್ವಾ ಹೆಂಗೆ ಅಥವಾ ಆ ಕಡೆ ಸಿಗ್ತದೆ ಮುಂದ್ಗಡೆ. ಓಕೆ. ಈ ಒಂದು ದೇವಸ್ಥಾನ ವಿಜಯನಗರ ಆಡಳಿತದಲ್ಲಿ ಲೈಕ್ ದ್ರಾವಿಡಿಯನ್ ಸ್ಟೈಲಲ್ಲಿ ಕಟ್ಟಿರುವಂಥ ಒಂದು ದೇವಸ್ಥಾನ ಆಗಿದೆ.
ಇದೇ ಒಂದು ಎಂಟ್ರೆನ್ಸು. ಪಂಚೆ ರೆಡಿ ಆಯಿತು, ಹೋಗೋಣ ಬನ್ನಿ. ಟೆಂಪ್ರರಿ ಪಂಚೆ ರೆಡಿ ಮಾಡ್ಕೊಂಡಾಯ್ತು. ಅಶೌಚ ಇರುವವರಿಗೆ ಪ್ರವೇಶ ನಿಷಿದ್ಧ. ಡಾಲಿ, ಅಶೌಚ ಇರೋರಿಗೆ ಪ್ರವೇಶ ನಿಷಿದ್ಧ. A few minutes later. ಫೈನ್ ಗಾಯ್ಸ್, 15 ನಿಮಿಷದಲ್ಲಿ ದರ್ಶನ ಮುಗ್ದೋಯ್ತು. ಸೊ ಹೀಗೇನೆ ಪಾರ್ಕಿಂಗ್ ಹೋಗಿತ್ತು. ಡೆಡ್ ಎಂಡ್ ಹೋದೇನೆ ನಮಗೆ ಗೋಕರ್ಣ ಮೈನ್ ಬೀಚ್. ಗಾಯ್ಸ್, ದರ್ಶನ ಮುಗೀತು. ಆಕ್ಚುಲಿ ಲೈಕ್ ಆತ್ಮಲಿಂಗ ಹೇಗೆ ಅಂತ ಹೇಳಿದ್ರೆ, ನಾನು ಇಲ್ಲೊಂದು ಶೇಪ್ ತೋರಿಸ್ತೀನಿ ನೋಡಿ, ಈ ತರ ಎಕ್ಸ್ಪೆಕ್ಟ್ ಮಾಡ್ಕೊಂಡೋದೆ. ಬಟ್ ಆಕ್ಚುಲ್ ಆಗಿ ತಳಭಾಗ ಏನಿರುತ್ತೆ ಆತ್ಮಲಿಂಗದು, ಅದೇ ಒಂದು ಇದರಲ್ಲಿ ಕೈ ಬಿಟ್ಟು ಇದು ಮಾಡೋ ತರ ಒಂದು ವ್ಯವಸ್ಥೆ ಮಾಡವ್ರೆ. ಬಟ್ ಯಾವುದೇ ರೀತಿಯಾದ ಆಕಾರಗಳಿಲ್ಲ. ಸೊ ಇಟ್ಸ್ ಫೈನ್. ಇಷ್ಟೇ ಮಹಾಬಳೇಶ್ವರದ ಕುರಿತು. ಸೊ ನೆಕ್ಸ್ಟು ಇಲ್ಲಿಂದ 80 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಹೋಗಬೇಕು. ಅದನ್ನು ಹಿಂಗೆ ತೋರಿಸ್ತೀನಿ ಬನ್ನಿ. ಫೇಶಿಯಲ್ಲು, ಕ್ರೀಮು ನೋಡಿ ಬ್ರೋ, ಯಾವ ಏನಿದೆ. ಸೊ ಆ್ಯಕ್ಚುಲಿ ಇದು ಏನಂದರೆ ಟೆಂಪಲ್ಗಳಲ್ಲಾಗಲಿ ಇದರಲ್ಲಾಗಲಿ ಯಾವುದೇ ರೀತಿಯಾದ ಒಂದು ಏನು ನೋಡಲ್ಲ ಇದು ಪಾರ್ಕಿಂಗ್ ಚಾರ್ಜ್ ಇರೋದಿಲ್ಲ, ಎಂಟ್ರಿ ಫೀ ಕೂಡ ಇರೋದಿಲ್ಲ. ಗಣಪತಿ ಟೆಂಪಲ್ ಬೋರ್ಡಲ್ಲಿ ನೋಡಿದೆ ನಾನು, ಈ ಥರ ಭಕ್ತರ ಅನುಕೂಲಕ್ಕಾಗಿ ಯಾವುದೇ ರೀತಿಯಾದ ಶುಲ್ಕವನ್ನು ನಿಗದಿಸಿಲ್ಲ ಅಂತ ಹೆಮ್ಮೆಯಿಂದ ಬೋರ್ಡ್ ಹಾಕಿದ್ರು ಎಂಟ್ರೆನ್ಸಲ್ಲೇ. ಸೊ ಶಾಪಿಂಗು ಬೇರೆ ಬೀಚ್ಗಳಲ್ಲಿ ಬರೋ ಥರ ನಿಮಗೆ ಲೈಕ್ ನೋಡ್ತಾ ಇದ್ದೀರಾ, ಅಲ್ಲಿಂದ ಇಲ್ಲಿವರೆಗೂ ನಿಮ್ಗೆ ಒಂದು 2 ರಿಂದ 3 ಅಂಗಡಿ ಬರ್ತಾವೆ ಅಷ್ಟೇ. ಸೊ ಆ ಥರ ಇನ್ನೂ ಲೈಕ್ ಅಂಡರ್ ರೇಟೆಡ್ ಅಂತ ಹೇಳಲ್ಲ ನಾನು, ಲೈಕ್ ಅವ್ರು ಮ್ಯಾನೇಜ್ ಮಾಡಿರೋದೇ ಅದೇ ಥರ. ಸೊ ಫೈನ್, ಬನ್ನಿ ನೋಡೋಣ. ಕರೆಕ್ಟಾಗಿ ಬಂದು ಇಲ್ಲೇ ನಿಲ್ಸಿದ್ದು ನಾನು. ಹಿಂಗೆ ಬರ್ತೀವಿ, ಸ್ಟ್ರೈಟ್ ಹೋದರೆ ಮಂಗಳೂರು, ನಾವು ಹಿಂಗೆ ಬಂದು ಜಾಯ್ನ್ ಆಗಿ. ಅಚ್ಚಾ, ಇದೇನಾ? ಲೈನ್ ಜಾಯ್ನ್ ಆಗಿ ಶಾರ್ಟ್. seconds later. ಗೈಸ್, ಕರೆಕ್ಟಾಗಿ 9:00 ಆಯಿತು. ಇಲ್ಲಿ ಯಾವುದೋ ಹೋಟೆಲ್ ಅನುಪಮ ಅಂತ ಇದೆ, ಹೊಟ್ಟೆ ಸಿಟಿ ಅಂತ ಹೇಳ್ಬೋದು. ಸೊ ನಾಷ್ಟ ಮಾಡಿಕೊಂಡು ಗೆಸ್ ಮಾಡಿರ್ತೀರಾ, ಏನಂತ ಹೇಳಲ್ಲ, ಮುಂದೆ ನೀವೇ ನೋಡಿ. ಅದು ಇದೆಲ್ಲ ರೈಟ್ ಸೈಡ್ ನೋಡಿ. ಇಲ್ಲಿಂದ ಮ್ಯೂಸಿಕ್ ಸ್ಟಾರ್ಟ್ ಆಗ್ಬೇಕು ಅಂಕಲ್. ಮಹಾದೇವ. ಗಾಯ್ಸ್, ಕೈ ಮುಗಿದು ಒಳಗೆ ಬನ್ನಿ. ಇರುಗುರು 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 ಯಾಕೆ ಗುರು? ಲೆಫ್ಟ್. ಫೈನ್ ಗಾಯ್ಸ್, ಅಮ್ಮಗ ಡುಮ್ಮಗ ಅಮಾಲ್ ಡುಮಾಲ್.